ಇವಾಗ ದೇವಿ ಹೆಂಗ್ ಉದ್ಭವ ಆಯ್ತು, ಯಾರ ಮೂರ್ತಿ ಹೆಂಗ್ ಬಂದ ಅಂತೇಳಿ ಈಗ ಇರೋ ಈ ಸ್ವಾಮಿಗಳು ತಿಳಿಸ್ಕೊಡ್ತಾರ ಪೂಜಾರಿಗಳು. ನಮ್ಮ ಹೆಸರು ಪರಮ್ ಅಂತ ಹೇಳಿ. ಸೊ ನಾವು ಇಲ್ಲಿ ಮೂಲತಃ ಸೌದತ್ತಿಯವರೇ. ಸೊ ಅಮ್ಮನ ಬಗ್ಗೆ ಹೇಳೋದಾತಂದ್ರ ಅಮ್ಮ ಈ ಊರಿನ ಕ್ಷೇತ್ರ ದೇವತೆ. ನಾವು ಅವರ ಅರ್ಚಕರು, ಅವ್ರ ಪೂಜಾರಿ, ಸೊ ಆರಾಧಕರು. ಇನ್ನ ಅಮ್ಮ ಈ ಊರಿನ ಕ್ಷೇತ್ರ ದೇವತೆ ಹೆಂಗ ಆಕಾಳ ಅಂತಂದ್ರ, ಈ ಊರು ಹುಟ್ಟೋಕಿಂತ ಮುಂಚೆ ಈ ನಮ್ಮೂರಿಗೆ 4 ಅಗಸಿಗಳು. 4 ಅಗಸಿ ಒಳಗ ರೌದ್ರ ಅಗಸಿ, ಆಣಿ ಅಗಸಿ, ಮತ್ತ ಹನುಮನಾಳ ಅಗಸಿ, ಬೆಟಗಿರಿ ಅಗಸಿ ಅಂತ ಹೇಳಿ ಈ 4 ಅಗಸಿಗಳಿಗೆ ಅಧಿದೇವತೆಯಾಗಿರುವಂತವಳೆ ಕರಿಯಮ್ಮ. ಕರಿಯಮ್ಮ ಅಂತಂದ್ರ ಆಡು ಭಾಷೆ ಒಳಗ, ಜನಪದ ಶೈಲಿ ಒಳಗ ಕರಿಯಮ್ಮ ಅಂತ ಬರ್ತಾಳ. ಅವಳು ವೈದಿಕ ರೀತಿಯಲ್ಲಿ ನೋಡಿದ್ರೆ ಕಾಳಿ. ಸೊ ಈ ಕಾಳಿಯನ್ನ ಆರಾಧನೆ ಮಾಡೋರು ಯಾರು ಅಂತಂದ್ರ, ಆ ಒಂದು ಶಿಲೆಯನ್ನ ನೋಡ್ಬೋದು ನೀವು. ಅದು ಉದ್ಭವದ ಆ ಉದ್ಭವ ಮೂರ್ತಿಯನ್ನ ನೋಡೋ ಹೆಂಗ ಅನಸ್ತೈತಿ ಅಂತಂದ್ರ, ಆ ಉದ್ಭವ ಮೂರ್ತಿ ಯಾರಿಂದಲೂ ಮಾಡಲ್ಪಟ್ಟಿದ್ದಲ್ಲ. ಆಮೇಲೆ ಇಲ್ಲಿ ಕ್ಷೇತ್ರದ ಬಗ್ಗೆ ನಾವು ಇಲ್ಲೇ ಬಂದು ನಾವು ಅದನ್ನ ನೋಡ್ಕೊಂಡಾಗ ನಮಗ್ ಅರ್ಥ ಆಗ್ತೈತಿ ಏನಂತ ಹೇಳಿ. ಇಲ್ಲಿ ಸರಿಸುಮಾರು ಒಂದ್ 600 - 700 ವರ್ಷ ಅದಕ್ಕಿಂತ ಪೂರ್ವದಲ್ಲಿ ರಟ್ಟರ ಅಂತಿದ್ರು. ರಟ್ಟರ ಆಳ್ವಿಕೆ ಒಳಗೂ ಕೂಡ ಅಮ್ಮನ ಉಲ್ಲೇಖ ಐತಿ. ಅಮ್ಮನ ಉಲ್ಲೇಖ ಅಂತಂದ್ರ ನಮ್ಮ ಸೌದತ್ತಿಗೆ ರಟ್ಟರ ಅಂದ್ರ ಮಾಂಡಳಿಕ ರಾಜರ. ಇಲ್ಲಿ ಮಾಂಡಳಿಕ ರಾಜರು ಅಂತಂದ್ರ ಇವ್ರು ಬರ್ತಿದ್ರು, ಯಾರು ರಾಷ್ಟ್ರಕೂಟರು ಬರ್ತಿದ್ರು. ರಾಷ್ಟ್ರಕೂಟರ ಅವರ ಮಾಂಡಳಿಕ ರಾಜರು ರಟ್ಟರ ಆಳ್ವಿಕೆ ಒಳಗ ಈ ಅಮ್ಮನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಅಂತ ಹೇಳ್ತಾರ. ಪ್ರತಿಷ್ಠಾಪನೆ ಅನ್ನೋಕ್ಕಿಂತ ಇಲ್ಲಿ ಆರಾಧನೆ ಬಹಳ ಮಾಡ್ತಿದ್ರು. ರಾಷ್ಟ್ರಕೂಟರು ಯಾವುದೇ ರೀತಿಯ ಒಂದ ಯುದ್ಧವನ್ನ ಪೂರ್ವ ಮಾಡೋಕಿದ್ರ ಮುಂಚೆ ಇಲ್ಲಿ ಬಂದು ಪರ್ಮಿಷನ್ ತಗೊಂಡು ಹೋಗ್ತಿದ್ರಂತ. ದೇವಿ ಈಗಾದ್ರೂ ಸದ್ಯಕ್ಕ 4 ಅಗಸಿಯ ಪ್ರಮುಖ ಅಗಸಿ ಒಳಗ ಇವಳು ಒಬ್ಬಕ್ಕೆ ಅಗಸಿಯ ದೇವತೆ. ಸೊ ಈ 4 ಅಗಸಿಗಳನ್ನ ನಾವೇನ್ ಹೇಳ್ತೀವಿ, 4 ಅಗಸಿಗೆ ಪ್ರಮುಖ ದೇವತೆಕ್ಕೆ. ಸೊ ನಮ್ಮ ಕ್ಷೇತ್ರದ ಬಗ್ಗೆ ಇಲ್ಲಿ ಬಹಳ ಮಂದಿ ಕಡಿಮೆ ಗೊತ್ತೈತಿ. ಎದಕ್ ಕಡಿಮೆ ಗೊತ್ತೈತಿ ಅಂತಂದ್ರ, ಇತಿಹಾಸವನ್ನ ಎಲ್ಲ ನಾವ್ ಏನ್ ಮಾಡಿದೀವಿ, ಮರೆಮಾಚಿದೀವಿ. ಇದೇನ ನಾವ್ ಈಗೇನ ಅಮ್ಮನ್ನ ನೋಡ್ತೀವಿ, ಇಲ್ಲೇನ್ ಅಂಗಡಿಗಳು ಅದಾವ, ಈ ಅಂಗಡಿ ಹುಡಿಯೋದು ಅಂದ್ರ ಒಳಗ ಕಿಲೆ ಐತಿ. ಆ ಕಿಲೆದು ಹುಡಿ ಅಂತಂದ್ರ ಇದನ್ನ ಎಡ್ಜ್, ನಮ್ಮ ಊರಿನ ಎಡ್ಜ್ ಇದು ಕೊನೆ, ಊರಿನ ಕೊನೆ. ಆ ಕೊನೆಯನ್ನ ಕಾಯ್ಲಿಕ್ಕೆ, ಆ ಕೊನೆಯನ್ನ ಕಾಯ್ತಾಳ ಅನ್ನೋ ಒಂದು ನಂಬಿಕೆಯನ್ನ ಮತ್ತೆ ಅವಳು ಕಾಯ್ತಾಳ. ಯಾಕ ಕಾಯ್ತಾಳ ಅನ್ನೋದನ್ನ ನಾವು ದೃಢಪಡಿಸ್ಕೋಬಹುದು ಅಂತಂದ್ರ, ಅಮ್ಮನನ್ನ ಇಲ್ಲಿ ಸರಿಸುಮಾರು 600-700 ವರ್ಷ ಹಿಂದಕ್ಕೆ ಏನ ರಾಷ್ಟ್ರಕೂಟರು ಇದನ್ನ ಆರಾಧನೆ ಮಾಡ್ತಿದ್ರು, ಆ ಟೈಮ್ ಇಂದಾನು ಕೂಡ ಇಲ್ಲಿ ರಕ್ತ ಕಂಡಿಲ್ಲ ಅಮ್ಮನಿಗೆ. ಅಮ್ಮ ರೌದ್ರ ರೂಪದೊಳಗ ಅದಾಳ. ರೌದ್ರ ರೂಪದೊಳಗಿದ್ರು ಕೂಡ ಆಕೆಗೆ ರಕ್ತ ಇಲ್ಲ. ಆಕೆಗೆ ಯಾವುದೇ ರೀತಿಯ ಬಲಿ ಮಾಡುವಂಗಿಲ್ಲ. ಆ ರೀತಿ ಬಲಿ ಆಗದೇ ಇರುವಂತ ಅಂದ್ರ, ಇಲ್ಲಿ ಪ್ರಧಾನವಾಗಿ ದೇವಿನೇ ಪ್ರಧಾನವಾಗಿರೋ ಕಾರಣಕ್ಕಾಗಿ ಅವಳಿಗೆ ಯಾವುದೇ ರೀತಿಯ ಬಲಿಗಳಿಲ್ಲ. ಬಲಿಗಳು ಸಿಗೋದು ಗಣಗಳಿಗೆ, ಆದ್ರೆ ಗಣಗಳೇ ಇಲ್ಲ. ಸೊ ಗಣಗಳೇ ಇಲ್ಲದೆ ಇರುವಂತ ಪ್ರಧಾನ ದೇವತೆ ಇವಳು ಕೊತ್ತಲ ಕರಿಯಮ್ಮ. ಈ ಕೊತ್ತಲ ಕರಿಯಮ್ಮನನ್ನ ನಾವು ಯಾವಾಗ್ಲಿಂದ ಆರಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು, ಈಗ ಸರಿಸುಮಾರು ಒಂದು 6-7 ವರ್ಷ ಆಯ್ತು ನಾವು ಆರಾಧನೆ ಮಾಡ್ಲಿಕ್ಕೆ. ಸೊ ಅಮ್ಮನನ್ನ ಪೂಜೆ ಮಾಡ್ತಾ ಅದು ಅವಳ ಬಗ್ಗೆ ಇತಿಹಾಸ. ಸೊ ಇತಿಹಾಸವನ್ನ ನಾವು ಕೆಣಕ್ತಾ ಹೋದಂಗ ನಮಗ ಗೊತ್ತಾಯ್ತ, ಈ ನಮ್ಮ ಸೌದತ್ತಿ ಪೂರ್ವ ಹೆಸರು ಸೌಗಂಧಿಪುರದ ಕ್ಷೇತ್ರ ದೇವತೆ. ಸೊ ಇದು ಎಲ್ಲಿ ಗೊತ್ತಾಗ್ತೈತೆ ಅಂದ್ರೆ, ನಮ್ಮ ಧಾರವಾಡ ಯೂನಿವರ್ಸಿಟಿ ಒಳಗ ಸೌದತ್ತಿ ಬಗ್ಗೆನೆ ಒಂದ್ ಹೆಸರಿನ ಉಲ್ಲೇಖದ ಒಂದ್ ಬುಕ್ ಐತಿ. ಆ ಬುಕ್ಕಿನೊಳಗ ಈ ಕ್ಷೇತ್ರ ದೇವತೆ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಇತಿಹಾಸ ಐತಿ. ಇವಳು ಇಲ್ಲಷ್ಟೇ ಇಲ್ಲ, ಇವಳು ಇಲ್ಲಿ ಇದು ರೌದ್ರಾಕ್ಷಿ ಅಂತಂದ್ರ ಯಾವಾಗ್ಲಿದ್ರು ರೌದ್ರ ನರ್ತನವಾಗಿ ಅಂದ್ರೆ ಉಗ್ರವಾಗಿರ್ತಕ್ಕಂಥ ಅಗಸಿ ಅಂತ. ಮತ್ತೆ ಜಿಡ್ಡಿ ಅಗಸಿ ಅಂದ್ರೆ ಜಿದ್ದಿ ಆಗಿರ್ತಕ್ಕಂಥ ಅಗಸಿ ಅಂತ ಹೇಳ್ತಾರೆ. ಜಿದ್ದಿ ಅಗಸಿ ಅಂತಂದ್ರ ಒಂಥರ ಹಠಮಾರಿ ಅಂತ ಹೇಳ್ತಾರ. ಅಂದ್ರ ಈ ಹಠಮಾರಿ ಅವಳು ಮುಂದೆ ನಡೆಯೋದಿಲ್ಲ. ಆಮೇಲೆ ಈ ಮಾರಿಗಳು, ಮಹಾಮಾರಿಗಳು ಏನೋ ಬರ್ಬೇಕು, ಕ್ಷೇತ್ರದೊಳಗೆ ಬರ್ಬೇಕು ಅಂತ ಇವಳು ಪರ್ಮಿಷನ್ ತಗೊಂಡೇ ಬರ್ಬೇಕು. ಇವಳು ಪರ್ಮಿಷನ್ ತಗೊಂಡ್ ಬರ್ಬೇಕು ಅಂದ್ರ ಇವಳು ಬಿಡೋದೇ ಇಲ್ಲ. ಇವಳು ಯಾಕೆ ಒಳಗ್ ಬಿಡೋದಿಲ್ಲ ಅಂತಂದ್ರ, ಇವಳನ್ನ ಅದೇ ರೀತಿಯಲ್ಲಿ ಆರಾಧನೆ ಮಾಡ್ಕೊಂತ ಬಂದಾರ. ಬರೀ ಈಗಷ್ಟೇ ಅಲ್ಲ, ಬಹಳ ವರ್ಷಗಳಿಂದ ಆರಾಧನೆ ಮಾಡ್ಕೊಂಡ್ ಬಂದಾರ. ನಮ್ಮ ಪೂರ್ವಿಕರಿಂದಲೂ ನಾವು ಕೇಳ್ಕೊಂತ ಬಂದಿದೀವಿ. ಇಲ್ಲಿ ಯಾವುದೇ ರೀತಿಯ ಬಲಿ ಇಲ್ಲ. ಬಲಿ ಇಲ್ಲದೆ ಇವಳು ಈ ಪಾರ್ಟಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾಳ ಅಂತಂದ್ರೆ, ಇಷ್ಟು ಚಂದ ನಾವು ಚಂಡಿಕಾ ಹೋಮ ಮಾಡಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೊಂದು ನೂತನ ಮೂರ್ತಿ ಅಂತ ಮಾಡಿಸಿ, ಸೊ ಅಮ್ಮ ಹೆಂಗ್ ಅದಾಳ ಅನ್ನೋದನ್ನ ಒಂದು ಭಾಸ ಮಾಡ್ಕೊಳ್ಳೋನು, ಆ ನಿರಾಕಾರ ಸ್ವರೂಪದೊಳಗಿರ್ತಕ್ಕಂಥ ಆದಿಶಕ್ತಿಯನ್ನ ಆಕಾರ ರೂಪದೊಳಗೆ ತಗೊಂಬಂದ ಆರಾಧನೆ ಮಾಡೋನು ಅಂತ ಅನ್ಕೊಂಡ ಸಂಕಲ್ಪ ಮಾಡಿ ನಾವು ದೇವಿಯ ಮೂರ್ತಿಯನ್ನು ಮಾಡಿಸಿದ್ವಿ. ಇನ್ನ ಅದಕ್ಕ ಇಲ್ಲಿ ಆಚಾರ್ಯರು ಬಂದಿದಾರ. ಅವರು ಈಗ ಚಂಡಿಕಾ ಹೋಮಕ್ಕ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳಕತ್ತಾರ. ಸೊ ಇಲ್ಲಿ ನೀವೇನ್ ಅವರನ್ನ ನೋಡಾತೀರಿ, ವಿವೇಕ ಆಚಾರ್ಯರು. ಇವರು ಗಾಯತ್ರಿ ದೇವಿಯ ಉಪಾಸಕರು. ಸೊ
ಒಂದು ಊರೊಳಗ ಹೀಗೆ ಆ ಆ, ಗರ್ಭಿಣಿಯರು ಒಂದ್ 8-10 ಮಂದಿ ಗರ್ಭಿಣಿಯರ ಸರಣಿಯಾಗಿ ಸಾವಾಗಿರ್ತದಂತ. ಸಾವಿಗಾಗಿ ಅಲ್ಲಿ ಆ ಊರಾಗ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಇವರು ಅಲ್ಲಿ ಉಪಾಸನೆ ಮಾಡಿ 1 ವರ್ಷಗಂಟ್ಲೆ ಉಪಾಸನೆ ಮಾಡಿ ಆ ದೇವಿಯನ್ನ ಜಾಗೃತ ಮಾಡಿ ಅಲ್ಲಿ ಇರ್ತಕ್ಕಂತ ಕಂಟಕವನ್ನ ಹೋಗ್ಲಾಡ್ಸೋದು. ಅಂದ್ರ ಏನಂತಂದ್ರ ಮಾನವನನ್ನ ಬರೀ ಮಾನವನಂತ ನೋಡಿದ್ರೆ ಬರೀ ಮಾನವ, ಆದ್ರೆ ಅವನ ಸಾಧನೆಯಿಂದ ಆ ಶಕ್ತಿಯನ್ನು ಕೂಡ ನಾವು ಬರಮಾಡ್ಕೋಬಹುದು. ಸೊ ಅದಕ್ಕೆ ಆ ಶಕ್ತಿ ನಮ್ಮ ಸೌಗತಿಗೂ ಆಗಮಿಸ್ಲಿ ಅನ್ನೋ ಕಾರಣಕ್ಕಾಗಿನ ನಾವು ಅವರನ್ನ ಕರೆದಿದ್ದು. ಅವರು ಬಹಳ ಅಚ್ಚುಕಟ್ಟಾಗಿ ಅದನ್ನ ನಿಭಾಯಿಸ್ತಾ ಇದಾರ, ಅಚ್ಚುಕಟ್ಟಾಗಿ ಅಲಂಕಾರ ಮಾಡ್ತಾ ಇದಾರ. ಇನ್ನು ಅದೇ ರೀತಿ ನಾಳೆ ಚಂಡಿಕಾ, ಈಗ ಗಣಹೋಮದೊಂದಿಗೆ ಚಂಡಿಕಾ ಹೋಮ ಪ್ರಾರಂಭ ಆಗ್ತೈತಿ. ಇನ್ನ ಕ್ಷೇತ್ರ ದೇವತೆ ಬಂದ್ರಂತಂದ್ರ ಅಮ್ಮ. ಇನ್ನ ನಮ್ಮ ಈ ಸೌದತ್ತಿ ಪ್ರಾಂತದ ಕ್ಷೇತ್ರ ದೇವತೆ ಈ ಅಮ್ಮ ಕಾಳ. ಇನ್ನ ಎಲ್ಲಾರು ಏನ್ ತಿಳ್ಕೊತಾರ ಅಂದ್ರ ಸೌದತ್ತಿ ಎಲ್ಲಮ್ಮ ತಿಳ್ಕೊತಾರ. ಸೌದತ್ತಿ ಒಳಗೆ ಎಲ್ಲಮ್ಮ ಇಲ್ಲ, ಎಲ್ಲಮ್ಮ ಇರೋದು ಉಗುರುಗೊಳದೊಳಗ. ಅವಳು ಉಗುರುಗೊಳದ ಕ್ಷೇತ್ರ ದೇವತೆ. ಅದಕ್ಕೆ ಶಿವನಾಳ ಶರೀಫರು ಹೇಳ್ತಾರ, ಉಗುರುಗೊಳದ ಎಲ್ಲಮ್ಮ, ಉಗುರುಗೊಳದಾಗ ನಿಲ್ಸಿದಿ ನೀನು ಅಂತ ಹೇಳ್ತಾರ ಅವ್ರು. ಆಡು ಭಾಷೆ ಒಳಗೆ ಹೇಳ್ತಾ ಉಗುರುಗೊಳದೊಳಗೆ ನಿಲ್ಸಿದೀನಿ. ಇನ್ನು ಎಲ್ಲಮ್ಮ ಅಂತೂ ನಮ್ಮ ಕ್ಷೇತ್ರ ದೇವತೆ ಆಗಕ್ಕೆ ಕಾರಣ ನಮ್ಮ ಜಮದಗ್ನಿ. ಇದು ಜಮದಗ್ನಿಯ ನಾಡು. ಇದು ಅಮ್ಮನ ಗಂಡನ ಮನೆ. ಅಮ್ಮನ ಗಂಡನ ಮನೆ ಆದ ಕಾರಣಕ್ಕಾಗಿ ಅಮ್ಮ ಎಲ್ಲಿಂದ ಹಿಮ ಪರ್ವತನ ರೇಣು ಮಹಾರಾಜನ ಕಾಶ್ಮೀರ ದೇಶದ ರೇಣು ಮಹಾರಾಜನ ಮಗಳಕ್ಕಿ ಅಲ್ಲಿಂದ ವಲಸೆ ಬರ್ತಾರ, ಬೈ ವಾಕ್ ಬರ್ತಾರ. ಆ ಟೈಮ್ ಒಳಗ ಹಂಗ ನಾನು ಓದಿದ ಇತಿಹಾಸ, ಆ ಟೈಮ್ ಒಳಗನ ಪಾದರಕ್ಷೆಯನ್ನ ಕಣ್ಣು ಹಿಡಿದು ಕೊಟ್ರು, ಪಾದರಕ್ಷೆಯನ್ನ ಮಾಡಿ ಕೊಟ್ರು ಎಲ್ಲಮ್ಮಗ ಜಮದಗ್ನಿ ಅನ್ನೋದು ಉಲ್ಲೇಖ ಬರ್ತೈತಿ. ಅಂದ್ರ ಅಮ್ಮನಿಗೆ ಕಾಲು ಬಾಳ್ ನೂಸಿರ್ತಾವಂತ. ಅಲ್ಲಿಂದ ನೀವಾದ್ರೂ ಋಷಿಗಳದಿರಿ, ನೀವು ಬರ್ತೀರಿ, ನಾನು ರಾಜನ ಮಗಳ, ಮತ್ತ ನನಗೇನ್ ಮಾಡೋದು ಅಂತಂದ ಅವ್ರು ಪಾದರಕ್ಷೆಯನ್ನ ಮಾಡಿದ್ರು ಅಂತ ಹೇಳಿ. ಸೊ ಎಲ್ಲ ಇನ್ವೆನ್ಷನ್ ನಾಡು. ಮತ್ತೆ ಈ ಜಮದಗ್ನಿಯನ್ನ ನಾವ್ ಯಾಕ ಪ್ರಧಾನ ಸಪ್ತ ಋಷಿಗಳೊಳಗ ಪ್ರಧಾನ ಯಾಕೆ ಮಾಡ್ತೀವಿ ಅಂತಂದ್ರ ಸಿರಸಂಗಿ ಒಳಗ, ಇಲ್ಲಿ ಸಿರಸಂಗಿ ಅಂತದ, ಆ ಸಿರಸಂಗಿ ಒಳಗ ಸಾಕ್ಷಾತ್ ಕಾಳಿಕಾ ದೇವಿನೇ ಪ್ರಕಟವಾಗಿದ್ದಾಳ. ಶೃಂಗ ಮಹರ್ಷಿಗಳು ತಪಸ್ಸು ಮಾಡಿ ಕಾಳಿಕಾ ದೇವಿಯನ್ನ ಇಲ್ಲಿ ಪ್ರಕಟ ಮಾಡಿದ್ದಾರ. ಸೊ ಅವಳ ಕೃಷ್ಣಶಿಲೆಯ ಮೂರ್ತಿಯನ್ನ ನಾವು ನೋಡ್ಬೋದು. ಸರಿಸುಮಾರು ಒಂದು 5 ಫೂಟ್, ಸರಿಸುಮಾರು 5 ಫೂಟ್ ಇದ್ದಾಳ. 5 ಫೂಟ್ ಗದಿಗೆ ಹಿಡ್ಕೊಂಡು 9 ಫೂಟ್ ದೇವಿ ಕಾಳಿ ಭಂಗಿ ಒಳಗಿದ್ದಾಳ. ಅದೇ ಕಾಳಿ ಭಂಗಿ ಸ್ವರೂಪನೇ ಅಲ್ಲಿ ಅಷ್ಟಭುಜ ಇದ್ದಾಳೆ. ಇಲ್ಲಿ ಚತುರ್ಭುಜವಾಗಿ ನಾವಿಲ್ಲಿ ಅವಳನ್ನ ಸ್ಥಾಪಿಸಿರೋದು. ತಾಯಿ ಉಗ್ರ ಸ್ವರೂಪದೊಳಗನೆ. ಜಾನಪದ ಶೈಲಿ ಒಳಗ ಕರಿಯಮ್ಮ ಅಂತಂದ್ರ ಕರಿಯಮ್ಮನನ್ನ, ಕಾಳಿಯನ್ನ ಕರಿಯಮ್ಮ ಅಂತ ಹೇಳ್ತಾರ. ಕುರಿಯ ಕಾಯುವವನು ಕರಿಯಮ್ಮನನ್ನ ಒಲಿಸಿಕೊಂಡವನು ಅಂತಂದ್ರೆ ಕುರಿಯ ಕಾಯುವವನು ಯಾರಂದ್ರೆ ಕಾಳಿದಾಸ. ಕಾಳಿದಾಸನಿಗೆ ಆಡು ಭಾಷೆ ಒಳಗೆ ಹೇಳೋದ್ ಮುಂದೆ ಕಾಳಿದಾಸ ಯಾರನ್ನು ಒಲಿಸ್ಕೊಂಡ ಕರಿಯಮ್ಮನನ್ನ ಒಲಿಸ್ಕೊಂಡಿದ್ದಾನ. ಕರಿಯಮ್ಮ ಅಂದ್ರೆ ಸಾಕ್ಷಾತ್ ಕಾಳಿನೇ. ಸೊ ಆಡು ಭಾಷೆ ಒಳಗೆ ಏನಾಗ್ತೈತೆ ಅಂತಂದ್ರ ಅದನ್ನ ಅವಳು ಕಪ್ಪಾಗಿರೋ ಕಾರಣಕ್ಕಾಗಿ ಅವಳು ಡಾರ್ಕ್ ಡಿವೈನ್. ಅಂದ್ರ ಎಲ್ಲಾರು ಕಪ್ಪನ್ನ ಬರೀ ಕಪ್ಪು ಅಂತ ತಿಳ್ಕೊತಾರ, ಆದ್ರೆ ಅದೇ ಕಪ್ಪು ಇಲ್ಲ ಅಂತಂದ್ರೆ ನಾವು ಕಾಣೋದೇ ಇಲ್ಲ. ಈ ವೈಟ್ ಪೇಜ್ ಒಳಗ ಈಗ ನಾವ್ ಏನಾದ್ರು ಒಂದು ಸಣ್ಣ ಡಾಟ್ ಇಟ್ರ ಅಂತಂದ್ರ ಅದಕ್ಕೆ ಕಪ್ಪು ಬೇಕು. ಆ ಕಪ್ಪಿನ ಅದ್ರೊಳಗಿರೋದು ನಿಜವಾದ ಡಿವಿನಿಟಿ. ಅದಕ್ಕಾಗಿ ಸನಾತನದೊಳಗ ಕಪ್ಪಿಗೆ ಬಹಳ ಪ್ರಧಾನವಾಗೈತಿ. ಅದಕ್ಕೆ ನಾವು ಹೊರಗಡೆ ಇರುವಂತ ಎಷ್ಟೇ ಆಕರ್ಷಣವಾದ ದೇವಸ್ಥಾನವನ್ನು ಮಾಡಿದ್ರು ಕೂಡ ಗರ್ಭಗುಡಿ ಒಳಗ ಕೃಷ್ಣಶಿಲೆ ಹೆಸರೇ ಹೇಳ್ತದೆ. ಕೃಷ್ಣ ಅಂದ್ರೆ ಕಪ್ಪು ಶಿಲೆಯ ಆರಾಧಕರು ನಾವು. ಕಪ್ಪು ಶಿಲೆ ಅಂತಂದ್ರೆ ಕಪ್ಪು ಅದು ಯಾವ ಸಂಕೇತ ಅಂದ್ರೆ ಅಧ್ಯಾತ್ಮದ ಸಂಕೇತ. ಯಾವುದನ್ನ ನೆಗ್ಲೆಕ್ಟ್ ಮಾಡ್ತೀವೋ, ಯಾವುದನ್ನ ಡಾರ್ಕ್ ಅನ್ಕೋತೀವೋ, ಯಾವುದನ್ನ ಸರಿ ಇಲ್ಲ ಅನ್ಕೋತೀವೋ ಅದ್ರೊಳಗನೆ ಬಹಳ ಗೂಢವಾಗಿ, ಬಹಳ ಅರ್ಥಗರ್ಭಿತವಾಗಿ ಅದ್ರೊಳಗನೆ ಭಗವಂತ ನೆಲೆಸಿದಾನ ಅನ್ನೋದನ್ನ ನಾವು ಯಾವುದೇ ಭೇದವಿಲ್ಲದು. ಕಪ್ಪಿನೊಳಗೆ ಯಾವುದೇ ಭೇದ ಇಲ್ಲ. ಕಪ್ಪಿನೊಳಗ ಎಲ್ಲವೂ ಸೇರ್ಬಿಡ್ತೀವಿ. ಈಗ ನಾನು ಬಿಳಿ ವಸ್ತ್ರವನ್ನ ಹಾಕೊಂಡಿದ್ದೆ, ಶ್ವೇತ ವಸ್ತ್ರವನ್ನ ಹಾಕೊಂಡಿದ್ದೆ. ಇದಕ್ಕೆ ಯಾವುದೇ ರೀತಿಯ ಬಣ್ಣ ತಾಕ್ಸಿದ್ರೆ ಅದು ಏನಾಗ್ಬಿಡ್ತೈತಿ, ಆ ಬಣ್ಣ ಎದ್ದು ಕಾಣ್ತದೆ. ಆದ್ರ ಕಪ್ಪಿನೊಳಗ ಆ ರೀತಿ ಕಾಣೋದಿಲ್ಲ. ಕಪ್ಪಿನೊಳಗ ಏನೇ ನಾವು ಹಾಕಿದ್ರು ಕಪ್ಪು ಏನ್ ಮಾಡ್ಕೊಂಡ್ಬಿಡ್ತೈತಿ, ಎಲ್ಲವನ್ನ ಹೀರ್ಕೊಂಡ್ಬಿಡ್ತೈತಿ. ಸೊ ಅದೇ ರೀತಿ ಇರೋದು ನಮ್ಮ ಕರಿಯಮ್ಮ ಇಲ್ಲಿ. ಸೊ ಕರಿಯಮ್ಮನನ್ನ ಕೊತ್ತಲ ಕರಿಯಮ್ಮ ಅಂತ ಕರೀತಾರ. ಕೊತ್ತಲ ಅಂದ್ರೆ ಹುಡೆ. ನಮ್ಮ ಇಲ್ಲಿ ಹುಡೆ ಇತ್ತು, ಬಿಫೋರ್ ಇಲ್ಲಿ ಹುಡೆ ಇತ್ತು. ಈಗ ಹುಡೆಯದ ಯಾವುದೇ ರೀತಿಯ ಅಂಶಗಳೇ ಇಲ್ಲ. ಹುಡೆಯದ ಯಾವುದೇ ರೀತಿಯ ಅಂಶಗಳೇ ಇಲ್ಲ. ಎದಕ್ಕೆ ಕಾರಣ ಅಂತಂದ್ರ ಬರ್ಬರ್ತಾ ಸಿಟಿ ಡೆವಲಪ್ಮೆಂಟ್ ಆಗ್ತಾ ಹೋತು. ಸಿಟಿ ಒಳಗಿರ್ತಕ್ಕಂಥ ಅಧ್ಯಾತ್ಮದ ಕಲ್ಚರ್ ಕಡಿಮೆ ಆಯ್ತು. ಆದ್ರ ಇಲ್ಲಿ ಸಿದ್ಧರಿಗೆ ಏನೂ ಕಡಿಮೆ ಇಲ್ಲ. ಸೌದತ್ತಿ ಸಿದ್ಧರ ನಾಡು. ಇಲ್ಲಿ ಸಿದ್ಧಾಚಲ ಪರ್ವತದಿಂದ ಬಂದಂತ ಸಿದ್ಧರುಗಳಿದಾರ. ಆಮೇಲೆ ಅಂಬರನಾಥರು, ಹಿಮಾಚಲ ಪರ್ವತದಿಂದ ಬಂದಂತ ಅಂಬರನಾಥರಿದ್ದಾರೆ. ಅಂಬರನಾಥರು ಇಲ್ಲಿ ಜೀವಂತ ಸಮಾಧಿ ತಗೊಂಡಿದ್ದಾರೆ. ಆಮೇಲೆ ಅದೇ ರೀತಿ ಗದಗದಿಂದ ಬಂದಿರತಕ್ಕಂಥ ಯಾತಾಳೇಶ್ವರರಿದ್ದಾರೆ. ಆಮೇಲೆ ನಾವೇನ ಅಲ್ಲಮ್ಮ ಪ್ರಭು ಶೂನ್ಯ ಪೀಠಾಧೀಶರು ಅಂತ ಹೇಳ್ತೀವಿ, ಅವರು ಬಂದು ಇಲ್ಲಿ ಸಿದ್ಧಿಯನ್ನ ಪಡ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲೆಲ್ಲ ಸಿದ್ಧಿಗಾಗಿನೇ ಬಂದು ಹೋಗ್ತಕ್ಕಂತ ನಾಡು. ಅದಕ್ಕಾಗಿ ಸಿದ್ಧರ ನಾಡು ಅಂತ ನಮ್ಮ ಸೌದತ್ತಿಗೆ ಹೆಸರು. ಅಂತ ಸಿದ್ಧರ ನಾಡನ್ನ
ಕಾಯುವವಳು ಈ ಕ್ಷೇತ್ರ ದೇವತೆ. ಕ್ಷೇತ್ರ ಪಾಲಕಿ ಅನ್ನೋ ಹೆಸರೇ ಹೇಳ್ಕೊಡ್ತೈತಿ, ಅವಳು ಕ್ಷೇತ್ರವನ್ನ ಪಾಲಿಸುವವಳು ಅಂತ. ಆದ್ರೆ ಈ ಕ್ಷೇತ್ರ ದೇವತೆಗೆ ಯಾವುದೇ ರೀತಿಯ ಆಡಂಬರದ ವಿಚಾರಗಳಿಲ್ಲ. ಇವಳು ಶಕ್ತಿ ಆದ್ರೂ ಕೂಡ ಶಿವನಲ್ಲಿ ಐಕ್ಯನಾಗಿ ಶಿವೆ ಆಗಿದ್ದಾಳು. ಅಂದ್ರೆ ಬಹಳ ಆಡಂಬರದ ಬಹಳ ಆಕರ್ಷಣೀಯ ಪೂಜೆ ಬೇಕಾಗಿಲ್ಲ. ಬಹಳ ಆಡಂಬರದ ಆಕರ್ಷಣೀಯ ಪೂಜೆ ಇಲ್ಲ ಅಂತಂದ್ರು ಅವಳು ನಮ್ಗೇನ್ ಮಾಡ್ತಾಳ, ಕಾಯ್ಕೊಂತಾನ ಬಂದಿದ್ದಾಳ. ಅದಕ್ಕ ಅಂತ ಮಾತೃ ಹೃದಯ ಆಗಿರ್ತಕ್ಕಂಥ ಆದಿಶಕ್ತಿಯನ್ನ, ಆ ಕರಿಯಮ್ಮನನ್ನ ನಾವು ಇನ್ನೂ ಬಹಳ ಅಚ್ಚುಕಟ್ಟಾಗಿ ಬಹಳ ಚಂದಾಗಿ ನಾವೆಲ್ಲರಿಗೂ ಅದನ್ನ ಪರಿಚಯ ಮಾಡಿಸೋಣ ಅನ್ನೋ ಕಾರಣಕ್ಕಾಗಿ ಅವಳಿಗೊಂದು ಕೃಷ್ಣಶಿಲೆ ಮೂರ್ತಿ ಮಾಡಿದೀವಿ. ಸರಿಸುಮಾರು 3.5 ಫೂಟ್ ಬದಾಮಿ ಅವರು ಚಿದಾನಂದ ಬಡಿಗೇರ್ ಅಂತ ಹೇಳಿ ಅವರು ಮಾಡಿದಾರ. ಬಹಳ ಚಂದ ಮಾಡಿದಾರ ಮೂರ್ತಿಯನ್ನ. ಬರೀ ಮೂರ್ತಿಯನ್ನ ನೋಡಿದ್ರೆ ಸಾಕು ಅಷ್ಟು ಆಕರ್ಷಣೆ ಆಗ್ತೈತಿ, ಅಷ್ಟು ಚಂದ ಮಾಡಿದಾರ. ಅಂತ ಮೂರ್ತಿಯನ್ನ ನಾವೀಗ ಬರುವ ಗುರುವಾರದಂದು ಯುಗಾದಿ ಅಂದ ನಾವು ಅದನ್ನ ಬ್ರಾಹ್ಮಿ ಮುಹೂರ್ತಕ್ಕೆ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಸೊ ಎಲ್ಲರೂ ಈ ಪ್ರತಿಷ್ಠಾಪನೆಗೆ ಬರ್ರಿ. ಜಾತ್ರೆ ಬಹಳ ಚಲೋ ಆಗ್ತೈತಿ, ಭಂಡಾರ ಜಾತ್ರೆ ಆಗ್ತೈತಿ. ನಮ್ಮ ನಾಡು ಭಂಡಾರ ನಾಡು. ಇನ್ನ ಭಂಡಾರ ಎದಕ್ ಆಗ್ತೈತಿ, ಅಮ್ಮನಿಗೆ ಎದಕ್ ಭಂಡಾರ ಹಾಕ್ತಾರ ಅನ್ನೋದಂತಂದ್ರ, ಭಂಡಾರ ಮೂಲಾಧಾರದ ಸಂಕೇತ. ಮೂಲಾಧಾರ ಅಂತಂದ್ರ ನಮ್ಮ ಬಾಡಿ ಒಳಗ 7 ಚಕ್ರಗಳು ಇರ್ತಾವ. ಆ 7 ಚಕ್ರದೊಳಗ ಪ್ರಧಾನವಾಗಿ ಮೊದಲು ಬರೋದೇ ಮೂಲಾಧಾರ. ಆ ಮೂಲಾಧಾರವನ್ನ ಕಾಯೋದು, ಆ ಮೂಲಾಧಾರದ ಸಂಕೇತನೇ ಹಳದಿ. ಆ ಹಳದಿಯನ್ನ ಗೆದ್ದು ಬಂದವಳೆ ಇವಳು. ಅಂದ್ರೆ ಮೂಲಾಧಾರ, ಲಸ್ಟ್ ಅಂತ ನಾವು ಕರಿತೀವಿ. ಇಚ್ಛೆಗಳು, ನನಗಾದ ಬೇಕು, ನನಗೆ ಇದು ಬೇಕು, ಆ ಆಸೆ ಆಮಿಷಗಳನ್ನ ದೂರ ಹಾಕಿದವಳು ಅವಳು. ಸೊ ಅವಳ ಹತ್ರ ಹೋದಾಗ ಅವನ್ನೆಲ್ಲ ಬಿಟ್ಟ ನಿರಾಕಾರ ಪರಬ್ರಹ್ಮ ಸ್ವರೂಪದಲ್ಲಿ ನಾವು ಲೀನರಾಗಬೇಕು ಅಂತ ಅರ್ಥ. ಆ ಭಂಡಾರದ ಸಂಕೇತನೇ ಅದ ಅರ್ಥ. ಅದಕ್ಕ ಭಂಡಾರ ಹಚ್ಚದವರು ಹನಿಮಿಗೆ ಭಂಡಾರ ಬಂಗಾರಕ್ಕೆ ಸಮಾನ ಅಂತ ಹೇಳ್ತಾರ. ಬಂಗಾರದೊಳಗ ಆಡಂಬರ ಇರ್ತೈತಿ, ಭಂಡಾರದೊಳಗ ಏನೂ ಇರೋದಿಲ್ಲ. ಅದ್ರೊಳಗ ಪ್ರೀತಿ, ಶಾಂತಿ, ಸಮಾಧಾನ. ಅದಕ್ಕೆ ಬರ್ರಿ ಎಲ್ಲರೂ ಕೂಡಿ ಭಂಡಾರ ಆಡೋನು. ನಮ್ಮ ಸವದತ್ತಿ ನಾಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನೋಡಿರಲ್ಲ, ಇಷ್ಟೊತ್ತು ಪೂಜಾರಿಗಳು ಸವದತ್ತಿ ಕೊತ್ತಲ ಕರಿಯಮ್ಮ ದೇವಿಯ ವಿಶೇಷತೆ ತಿಳಿಸ್ಕೊಟ್ರು, ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ ತಿಳಿಸ್ಕೊಟ್ರು. ಸೊ ಈ ಲಾಗೊಳಗೆ ನಿಮ್ಗೆ ಮೆರವಣಿಗೆ ತೋರಿಸ್ತೀನಿ, ಯಜ್ಞ ತೋರಿಸ್ತೀನಿ, ಹೋಮ ತೋರಿಸ್ತೀನಿ. ಸೊ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತ ಅವ್ರದ್ದು ಪೂರ್ತಿ ನಿಮ್ಗೆ ಇದ್ರದ್ದು ಈ ದೇವಸ್ಥಾನದ ಪೂರ್ತಿ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ನೆಕ್ಸ್ಟ್ ಲಾಗೊಳಗೆ ತೋರಿಸ್ತೀನಿ ಅಂತ.